ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಆಲ್ಮಟ್ಟಿ ಭರ್ತಿಯಾದರೂ ಬಾಗಿನ ಅರ್ಪಣೆ ವಿಳಂಬ, ಸರ್ಕಾರದ ವಿರುದ್ಧ ರೈತ ಸಂಘದ ಆಕ್ರೋಶ. ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುತ್ತಾ ಇದ್ದಾರೆ. ಈ ನಡುವೆ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದರೂ ಸರ್ಕಾರ ಇನ್ನೂ ಬಾಗಿನ ಅರ್ಪಿಸದಿರುವುದು ಖಂಡಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಆಲ್ಮಟ್ಟಿ ಜಲಾಶಯದಲ್ಲಿ ನೀರಿನ ಕೊರತೆ ಇದ್ದಾಗ ಕುಡಿಯುವ ನೀರಿನ ಹಿತದೃಷ್ಟಿಯಿಂದ ರೈತರು ಬೆಳೆಗಳಿಗೆ ನೀರು ಕೇಳಿರಲಿಲ್ಲ. ಆದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಉತ್ತಮ ಮಳೆಯಾದ ಪರಿಣಾಮ ಇದೀಗ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಆದರೂ ಸರ್ಕಾರ ಇನ್ನೂ ಬಾಗಿನ ಅರ್ಪಿಸದೆ ವಿಳಂಬ ಮಾಡುತ್ತಿರುವುದು ಸರಿಯಲ್ಲ. ಕೆಆರ್ಎಸ್ ಜಲಾಶಯಕ್ಕೆ ತಕ್ಷಣ ಬಾಗಿನ ಅರ್ಪಿಸುವ ಸರ್ಕಾರ ಆಲ್ಮಟ್ಟಿಯ ವಿಷಯದಲ್ಲೂ ಅದೇ ರೀತಿಯ ನಡೆ ತೋರಬೇಕು. ಕೂಡಲೇ ಆಲ್ಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ರೈತರ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಆಗ್ರಹಿಸಿದ್ದಾರೆ. ಅರವಿಂದ್ ಕುಲಕರ್ಣಿ, ರಾಜ್ಯ ಕಾರ್ಯದರ್ಶಿ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ. ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಭಾಗದಲ್ಲಿ ಮಳೆನೇ ಇಲ್ಲ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬಹುತೇಕ ಕರ್ನಾಟಕದಲ್ಲಿನೇ ಮಳೆ ಇಲ್ಲದ ಭೀಕರ ಬರಗಾಲ ವರ್ಷದ. ಈ ಮೊದಲು ಆಲ್ಮಟ್ಟಿ ಜಲಾಶಯದಲ್ಲಿ ನೀರೇ ಇರಲಿಲ್ಲ, ಕೇವಲ 20 TMC ಇತ್ತು. 17 TMC ನೀರನ್ನು ಹೊರತುಪಡಿಸಿದ್ರೆ 3 TMC ಬಳಕೆಗಿತ್ತು. ಅದು ಕುಡಿಲಿಕ್ಕೂ ಕೂಡ ಒಂದು ಪರಿಸ್ಥಿತಿ ಗಂಭೀರ ಆತ ತಿಳ್ಕೊಂಡು ಯಾರೂ ನಾವು ಬೆಳೆಗಳ ನೀರು ಕೇಳಿರಲಿಲ್ಲ. ಸುದೈವಶಾತ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಆಲ್ಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದು ಈ ಸಂಪೂರ್ಣ ಜಲಾಶಯ ಭರ್ತಿಯಾಗ್ಯದ. ಈ ಭರ್ತಿ ಹತ್ತು ಸಾಗಿದ್ರು ಕೂಡ ಇನ್ನೂ ಸರ್ಕಾರ ಬಾಗಿನ ಅರ್ಪಿಸಲಿಕ್ಕೆ ಮುಂದಾಗಿಲ್ಲ. ಪ್ರತಿ ವರ್ಷವೂ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೋರಾಟ ಮಾಡಿ ಬೀದಿಗಳು ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರ ಎಚ್ಚೆತ್ಕೊಂಡು ಆಲ್ಮಟ್ಟಿಗೆ ಬಂದು ಅದು ಕಾಟಾಚಾರಕ್ಕೆ ಬಾಗಿನ ಅರ್ಪಿಸಿ ಹೋಗುವಂಥದ್ದು ಇವರು ಒಂದು ಚಾಳಿ ಇಟ್ಕೊಂಡು ಹೊಂಟಾರ. ಅದೇ ಇವತ್ತು KRS ಭರ್ತಿ ಆದ ಮರುದಿವ್ಸನೇ ಇವರು ಬಾಗಿನ ಅರ್ಪಿಸಕ್ಕೆ ಬರ್ತಾರೆ. ಅಂದ್ರೆ ಅಲ್ಲಿ ಎದಿ ಮೇಲೆ ಹಿಂಗಿಡು ಕೇಳೋರದ ಆ ಭಾಗದಾಗ ನಮ್ಮಲ್ಲಿ ಯಾರೂ ಕೇಳೋವಂಥ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಶಾಸಕರು ಕೂಡ ಅವರೇ ಅದಾರ, ಯಾರಿಗೂ ಎಲ್ಲ ನರಸತ್ತ ಶಾಸಕರು ಅದಾರ, ನಮ್ಮಲ್ಲೆಲ್ಲ ಯಾರೂ ಕೇಳೋರಿಲ್ಲ. ಆ ಕಾರಣಕ್ಕಾಗಿ ಇವರು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸೋದು ಮತ್ತು ಮಲದಾಯ ಧೋರಣೆ ಮಾಡ್ಕೋತೇ ಹೊಂಟಾರೆ ಯಾವಾಗಲೂ. ಈಗಲಾದರೂ ಎಚ್ಚೆತ್ತುಕೊಂಡು ತಕ್ಷಣ ಆಲ್ಮಟ್ಟಿಗೆ ಆಗಮಿಸಿ ಬಾಗಿನ ಅರ್ಪಿಸುವಂಥ ಕೆಲಸ ಮಾಡಬೇಕು. ಗಂಗಾರತಿ ಮಾದರಿಯಲ್ಲಿನೇ ಆಲ್ಮಟ್ಟಿಗೆ ಮಾಡತ್ತ ಹಿಂದೂ ಕೂಡ ಒತ್ತಾಯ ಮಾಡೇವು. ಕಾವೇರಿ ಆರತಿ ಅಂತ ಸರ್ಕಾರಕ್ಕೆ ತೀರ್ಮಾನ ತೊಗೊಂಡಾರ. ಮತ್ತು ನಮ್ಮಲ್ಲಿನೂ ಕೂಡ ಅದೇ ಮಾದರಿಯಲ್ಲಿ ಮಾಡ್ರ ತಿಳ್ಕೊಂಡು ನಾವು ಸಾಕಷ್ಟು ಸಲ ಒತ್ತಾಯ ಮಾಡಿದ್ರು ಕೂಡ ಅದ್ರ ಬಗ್ಗೆ ಇವ್ರು ಕ್ಯಾರ್ ಏನಾಗ್ತಾ ಇರಲಿಲ್ಲ. ಅಂದ್ರೆ ಒಟ್ಟಾರೆ ನಮ್ಮ ವಿಜಯ ಪೂಜೆಯಲ್ಲಿ ಅಂತಂದ್ರೆ ಸಂಪೂರ್ಣ ಕಡೆಗಣನೆ. ಇದು ಯಾಕೋ ನಮ್ಗೆ ಅರ್ಥ ಆಗೋದಾಗ್ಯದ. ಅದಕ್ಕಾಗಿ ಪದೇ ಪದೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡತ್ತೇಳಿ ಕೂಗು ಕೇಳಿ ಬರತ್ತದ. ಅದನ್ನ ಹಂಗೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮದು ಕರ್ನಾಟಕ ಏಕೀಕರಣ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಕರ್ನಾಟಕ ಒಂದು ಮಾಡ್ಯಾರ. ಈ ರೀತಿ ನೀವು ಮಲತಾಯ ಧೋರಣೆ ಮಾಡೋದ್ರಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡೋದು ತಿಳ್ಕೊಂಡು ಹೋರಾಟಗಳು ಚಾಲು ಆಗ್ತಾವೆ ಇನ್ನು ಮುಂದೆ. ಹಂಗೆ ಆಗ್ಲಾರ್ದೇ ಅಖಂಡ ಕರ್ನಾಟಕ ಇರಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ಅದ. ಮತ್ತು ಇಲ್ಲ ಪ್ರತ್ಯೇಕ ರಾಜ್ಯನೇ ಮಾಡ್ಕೊಳಕ್ಕೆ ನೀವು ನಮ್ಮ ಅನುವು ಮಾಡಿಕೊಡಿದ್ರೆ ಅದಕ್ಕೂ ನಾವು ಸಿದ್ಧರಿದೆ ಹೋರಾಟಕ್ಕೆ. ಅದಕ್ಕೆ ಅವಕಾಶ ಮಾಡಿಕೊಡದೇ ತಕ್ಷಣ ಆಲ್ಮಟ್ಟಿಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಯವರು ಗಂಗಾರತಿಯ ಮಾದರಿಯಲ್ಲಿನೇ ಕೃಷ್ಣಾರತಿ ಮಾಡಬೇಕು, ಬಾಗಿನ ಅರ್ಪಿಸುವಂಥ ಕೆಲಸ ಮಾಡೋದಕ್ಕೆ ಒಂದು ಪುಣ್ಯ ಕೆಲಸ ಇದು. ಅದನ್ನು ಕೆಲಸ ಮಾಡುವಂಥದ್ದು ಮಾಡ್ರಿ. ಒಂದು ವೇಳೆ ಸರ್ಕಾರ ತಕ್ಷಣ ಬಾಗಿನ ಅರ್ಪಣೆಗೆ ಮುಂದಾಗದೇ ಇದ್ದರೆ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಒಗ್ಗೂಡಿ ನಾವೇ ಬಾಜಾ ಭಜಂತ್ರಿ ಆರತಿ ತಗೊಂಡು ನಾವು ಗಂಗಾರತಿ ಮಾಡುವಂಥ ಕೆಲಸ ಮಾಡ್ತೇವೆ, ಬಾಗಿನ ಅರ್ಪಿಸೋ ಕೆಲಸ ಮಾಡ್ಬೇಕಾಗ್ತಿಕೊಂಡು ಎಚ್ಚರಿಕೆ ಕೊಡ್ತಾರೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ.